ನಮಸ್ಕಾರ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿ ಎಬ್ಬಿಸಿದ ವಿವಾದ ಈಗಷ್ಟೇ ತಣ್ಣಗಾಗಿದೆ. ಅಷ್ಟರಲ್ಲಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಮತ್ತೊಂದು ವಿವಾದ ಹುಟ್ಟಿಹಾಕಿದ್ದಾರೆ. ಸೌತ್ನ ಬಹಳಷ್ಟು ತಾರೆಯರು ಅಮಿತಾಬ್ ಬಚ್ಚನ್ ಸಿನಿಮಾಗಳ ರೀಮೇಕ್ ಮಾಡಿ ಗೆದ್ದವರು, ಅದರಲ್ಲಿ ರಾಜ್ಕುಮಾರ್ ಕೂಡ ಒಬ್ರು ಅಂತಿದ್ದಾರೆ. ಇತ್ತೀಚೆಗೆ ರಾಷ್ಟ್ರೀಯ ವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡಿರೋ ರಾಮ್ ಗೋಪಾಲ್ ವರ್ಮಾ 70 ಮತ್ತು 80ರ ದಶಕಗಳಲ್ಲಿ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನ ರೀಮೇಕ್ ಮಾಡುವ ಮೂಲಕ ಅನೇಕರು ಖ್ಯಾತಿ ಪಡೆದರು. ರಜನಿಕಾಂತ್, ಚಿರಂಜೀವಿ, ಎನ್.ಟಿ. ರಾಮರಾವ್ ಮತ್ತು ರಾಜ್ಕುಮಾರ್ ಅವರಂತಹ ನಟರು ಈ ರೀಮೇಕ್ಗಳ ಮೂಲಕ ಭಾರಿ ಜನಪ್ರಿಯತೆಯನ್ನ ಗಳಿಸಿದ್ರು ಅಂತಿದ್ದಾರೆ. ಆದ್ರೆ ಅಸಲಿ ಸಂಗತಿ ಏನಪ್ಪಾ ಅಂದ್ರೆ, ಅಮಿತಾಬ್ ಬಚ್ಚನ್ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೂ ದಶಕಗಳಷ್ಟು ಮೊದಲೇ ರಾಜ್ಕುಮಾರ್ ಸೂಪರ್ ಸ್ಟಾರ್ ಆಗಿದ್ರು. ಅಮಿತಾಬ್ ಮೊದಲ ಬಾರಿ ಬಣ್ಣ ಹಚ್ಚಿದ್ದು 1969ರಲ್ಲಿ. ಅಷ್ಟೊತ್ತಿಗಾಗಲೇ ರಾಜ್ಕುಮಾರ್ 100ಕ್ಕೂ ಅಧಿಕ ಸಿನಿಮಾಗಳನ್ನ ನಟಿಸಿ ಕನ್ನಡದ ನಟ ಸಾರ್ವಭೌಮ ಅನ್ಸ್ಕೊಂಡಿದ್ರು.